ನೋಡಿ ಫ್ರೆಂಡ್ಸ್, ಸದ್ವಿಕಾ ಏನು ಮಾಡ್ಕೊಂಡಿದ್ದಾನೆ, ಫುಲ್ಲು ಫೇಸೆಲ್ಲ ಹೇಗೆ ಹಾಳಾಗಿದೆ ಆ್ಯಂಡ್ ಏನಕ್ಕೆ ಈ ಥರ ಆಯಿತು, ಎಲ್ಲಿ ಈ ಥರ ಮಾಡ್ಕೊಂಡು ಬಂದ, ಏನಾಗಿದೆ ಸದ್ವಿಕ್ಗೆ, ಇವಾಗ ಹೇಗಿದ್ದಾನೆ ಸದ್ವಿಕ್ ಅಂತ ಎಲ್ಲ ತಿಳ್ಕೊಬೇಕಾದ್ರೆ ಈ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋ ಫುಲ್ ನಾನು ಏನಾಗಿದೆ ಸದ್ವಿಕ್ಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಯಾವ ಥರ ಮಾಡ್ಕೊಂಡಿದ್ದಾನೆ ಅಂತ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಔಟ್ಸೈಡ್ ಹೋಗ್ತಾಯಿದ್ದೀವಿ. ಸಂಡೇ ಸ್ವಲ್ಪ ಔಟ್ಸೈಡ್ ಹೋಗೋಣ ಅಂತ ಅನಿಸ್ತು. ತುಂಬ ದಿನ ಆದಮೇಲೆ ಹೋಗೋಣ, ಮತ್ತು ವೆದರ್ ಬೇರೆ ತುಂಬ ಚೆನ್ನಾಗಿತ್ತು. ಸೊ ಹೊರಗಡೆ ಒಂದು ರೌಂಡ್ ಹೋಗೋಣ ಅಂತ ಹೊರಟ್ವಿ. ಸೊ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಫುಲ್ಲು ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ. ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಟ್ ನಾವು ಆ್ಯಕ್ಚುಲಿ ಸುಮ್ಮನೆ ಇಲ್ಲೇ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ಟೈಮ್ ಇತ್ತಲ್ವ, ಸುಮ್ಮನೆ ಲಾಂಗ್ ಡ್ರೈವ್ ಹೋಗಿ ಹಾಗೆ ಸ್ವಲ್ಪ ಒಂದು ಪ್ಲೇಸ್ಗೆ ಹೋಗಬೇಕಾಗಿತ್ತು. ಸರಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಅಲ್ಲಿಗೆ ಹೊರಟ್ವಿ. ನೆಕ್ಸ್ಟ್ ಏನಂದರೆ ಸಿಕ್ಕಾಪಟ್ಟೆ ಮಳೆ. ಬೆಂಗಳೂರಲ್ಲಂತೂ ಎಷ್ಟು ಮಳೆ ಅಂದರೆ ಹೆವಿ ಮಳೆ ಇತ್ತು. ಬ್ಯಾಂಗ್ಳೂರು ಬಿಟ್ಟು ನಾವು ಸ್ವಲ್ಪ ಮುಂದೆ ಬಂದ್ವಿ. ಬಂದ ತಕ್ಷಣ ನೋಡಿ ಫುಲ್ ಬಿಸಿಲು. ಅಯ್ಯೋ ಏನಪ್ಪ ವೆದರ್ ಈ ಥರ ಆಗೋಯ್ತು. ಫುಲ್ ಕೂಲ್ ಆಗಿರೋ ವೆದರು ಫುಲ್ ಬಿಸಿಲು ಥರ ಆಗ್ಬಿಟ್ಟಿದೆ ನೋಡಿ, ಎಷ್ಟು ಬಿಸಿಲಿದೆ. ನಾವೀಗ ಮದ್ದೂರಿಗೆ ರೀಚ್ ಆದ್ವಿ. ಮದ್ದೂರಲ್ಲಿದ್ದೀನಿ ಈಗ ಸದ್ಯಕ್ಕೆ. ಮದ್ದೂರಲ್ಲಿ ನಾನು ಯೂಶ್ವಲಿ ಯಾವಾಗಲೂ ಒಂದು ಕಡೆ ಪ್ಲೇಸಲ್ಲಿ ಕಾಫಿ ಕುಡಿತಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಕಾಫಿ. ಬಟ್ ನಾನಿವಾಗ ನಿಮಗೆ ತೋರಿಸಿ, ನೀವು ಮದ್ದೂರಿಗೆ ಹೋದಾಗ ಅಲ್ಲಿ ಕಾಫಿ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಇದೇ ಅದು ಪ್ಲೇಸು. ಒಂದು ಸಲ ಹೋಗಿ ಕಾಫಿ ಕುಡೀರಿ, ನೀವೇ ಅಡಿಕ್ಟ್ ಆಗಿಬಿಡ್ತೀರ. ನಾನಂತೂ ಆಲ್ಮೋಸ್ಟ್ ಯಾವಾಗ ಹೋದಾಗಲೂ ಅಲ್ಲೇ ಕಾಫಿ ಕುಡಿಯೋದು ನೋಡಿ. ಅಲ್ಲೇ ನಾವು ಕಾಫಿ ಕುಡಿಯೋದು, ಯಾವಾಗಲೂ ಇಲ್ಲೇ ಕಾಫಿ ಕುಡಿಯೋದು. ಸಖತ್ತಾಗಿರುತ್ತೆ. ಕಾಫಿ ತುಂಬ ಚೆನ್ನಾಗಿರುತ್ತೆ. ಹೋಗಿ ನಾನು ಪ್ರದೀಪ್ ಕಾಫಿ ತೊಗೊಬರಕ್ಕೆ. ನಮ್ಮ ಮುಂಜಾನೆ ಕೈ ಮುಕ್ಕೊಳ್ಳಿ ಅಮ್ಮ, ಕಾಪಾಡಮ್ಮ. ಮುಗ್ತಾ ಇರ್ತೀವಿ ಯಾವಾಗಲೂ. ನಾವು ಮಳವಳ್ಳಿ ಬಿಟ್ಟು ನೆಕ್ಸ್ಟು ಕೊಳ್ಳೇಗಾಲ ರೋಡಿಗೆ ಬಂದ್ವಿ. ಕೊಳ್ಳೇಗಾಲ ರೋಡಿಗೆ ಬಂದ ತಕ್ಷಣ ಮತ್ತೆ ಮಳೆ ಹನಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಮಳೆ ಹನಿ ಎಲ್ಲ ಹಾಗೆ ವೆದರ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ನೆಕ್ಸ್ಟು ಅಲ್ಲಿ ಈಗ ಬ್ರಿಡ್ಜ್ ಆಗ್ತಾಯಿದೆ, ಹೊಸ ಬ್ರಿಡ್ಜ್ ಆಗಿದೆ. ಸೊ ನಾನು ಹೋಗೇ ಇರಲಿಲ್ಲ ಕೊಳ್ಳೇಗಾಲಕ್ಕೆ. ಸೊ ಬ್ರಿಡ್ಜ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಈಗ ಬ್ರಿಡ್ಜ್ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೇಗಿದೆ ಬ್ರಿಡ್ಜ್ ಆ್ಯಂಡ್ ವೆದರ್ ಅಂತ ತೋರಿಸ್ತೀನಿ. ಹೊಸ ಬ್ರಿಡ್ಜ್ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಹಿಮಾಲಯ ಥರ ಕಾಣಿಸ್ತಾ ಇದೆ. ಸಕ್ಕತ್ತಾಗಿ ಕಾಣಿಸ್ತಿದೆ ರೀ. ಅದು ನಾನು ಸ್ವಲ್ಪ ವೈಪರಲ್ಲಿ ಕ್ಲೀನ್ ಮಾಡಿ. ವಾವ್ ಜಸ್ಟ್ ಅಮೇಝಿಂಗ್. ನಾವು ಆ್ಯಕ್ಚುಲಿ ಈ ಕಡೆಯಿಂದ ಕೆಳಗಡೆಯಿಂದ ಹೋಗ್ತಾ ಇದ್ವಿ. ಬಟ್ ಇವಾಗ ಹೊಸ ಬ್ರಿಡ್ಜ್ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಏನೋ ಸ್ಮೆಲ್ಲು ನೋಡಿ ಗೈಸ್. ವ್ಯೂಸ್ ನೋಡಿ, ಊರೇ ಮುಳುಗೋಗಿದೆ ಮಳೆ ಬಂದು. ಹಿಂಗಾಗಿದೆ. ನಿಲ್ಸೋಣ ಸೈಡಲ್ಲಿ, ಬೈತಾರ. ಅಲ್ಲಿ ಹಳೆ ಬ್ರಿಡ್ಜ್ ಅದು ನಮ್ಮದು ಅಲ್ಲಿ ಇದೆಯಲ್ಲ, ಅದು ಹಳೆ ಬ್ರಿಡ್ಜು. ಇದಾ ಅದಕ್ಕಿಂತ ಹಳೆ ಬ್ರಿಡ್ಜು ಅಲ್ಲಿದೆಯಲ್ಲ, ಅದು ಇದು ಹಳೇದು, ಅದಕ್ಕಿಂತ ಹಳೇದು ಅಲ್ಲಿದೆ. ಬನ್ನಿ ಈಗ ನಾನು ಕೆಳಗಡೆ ಇಳಿದ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೊಸ ಬ್ರಿಡ್ಜ್. ಅಂದರೆ ಮೌಂಟೈನ್ ಹಿಂಗಿದೆ ನೋಡಿ ವ್ಯೂಸ್. ಬಟ್ ಈಗ ಹೋಗೋಕ್ಕಾಗಲ್ಲ, ಈ ಕಡೆ ಹೋಗ್ಬೇಕು. ಜಂಪ್ ಮಾಡಿ ಹೋಗ್ಬೋದು ಬಾಯ್ಸ್ ಆದರೆ, ನಾನು ಜಂಪ್ ಮಾಡೋಕ್ಕಾಗಲ್ಲ. ನೋಡಿ ಅಲ್ಲಿ ನೋಡಿ, ನೀರು ನೋಡಿ ಹೇಗಿದೆ. ಇಷ್ಟೊಂದು ಇವಾಗ ಜಾಸ್ತಿ ಮಳೆಯೆಲ್ಲ ಆಗಿ ಈ ಥರ ತುಂಬ್ಕೊಂಡ್ಬಿಟ್ಟಿದೆ ನೀರಂತೂ. ಇನ್ನೂ ಜಾಸ್ತಿ ನೀರು ಬಂದಿತ್ತಂತೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ನಿಮ್ಗೆ ಕ್ಲೌಡ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಈಗ ಹೊಸ ಬ್ರಿಡ್ಜ್ ಆಗಿದೆ, ವೆಹಿಕಲ್ಸ್ ಬರ್ತಾ ಇದೆ ಹೋಗ್ತಾ ಇದೆ. ಸೊ ಇನ್ಮೇಲೆ ನಾವಿಲ್ಲೇ ಓಡಾಡ್ಬೋದು. ನನ್ನ ಹಸ್ಬೆಂಡ್ ಫೋಟೋಶೂಟ್ ನಡೀತಾ ಇದೆ.
ಹಳೇ ಬ್ರಿಡ್ಜ್ ಇದೆಯಲ್ಲ, ಇದು ಹಳೇ ಬ್ರಿಡ್ಜು. ಅದಕ್ಕಿಂತ ಹಳೇ ಬ್ರಿಡ್ಜ್ ನಮ್ಮ ತಾತಂದಿರು ಓಡಾಡ್ತಿದ್ರಲ್ಲ ಅವಾಗ, ಅದಕ್ಕಿಂತ ಹಳೇ ಬ್ರಿಡ್ಜ್ ಇದೆ. ಟೈಮ್ ಆಯ್ತು ಅಲ್ಲಿಗೆ. ಆ್ಯಕ್ಚುಲಿ ನಾವು ಭರಚುಕ್ಕಿಗೆ ಹೋಗಬೇಕಾಗಿತ್ತು. ಅಲ್ಲಿ ದರ್ಗಾದಲ್ಲಿ ನನ್ನ ಮಗನಿಗೆ ಯಂತ್ರ ಹಾಕ್ಸ್ಬೇಕಾಗಿತ್ತು. ಸೊ ನಮಗೆ ಅಲ್ಲಿಗೆ ಟೈಮ್ ಆಗ್ತಾಯಿತ್ತು. ಅಲ್ಲಿ ಒಂದು ಫಾಲ್ಸ್ ಇದೆ, ಅಲ್ಲಿ 5 o'clockವರೆಗೂ ಅಷ್ಟೇ ಓಪನು. 5 o'clock ಆದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ನಾನು ಅಂದ್ಕೊಂಡೆ 6 o'clockವರೆಗೂ ಇರುತ್ತೆ ಅಂತ. ಬಟ್ ಬನ್ನಿ ನಾವು ನೋಡಿದ್ವೋ ಇಲ್ವೋ ಅಂತ ಮುಂದೆ ಗೊತ್ತಾಗುತ್ತೆ. ಇದೇ ಹಳೇ ಸೇತುವೆ, ಇದು ಬ್ಲರ್, ಇದೇ ಹಳೇ ಸೇತುವೆ. ನಾನು ಹೇಳಿದ್ನಲ್ಲ, ಅಲ್ಲಿಂದ ತೋರಿಸಿದ್ನಲ್ಲ ನಾನು, ನಮ್ಮ ತಾತಂದಿರೆಲ್ಲ ಓಡಾಡ್ತಾಯಿದ್ರು ಅಂತ. ಇದೇ ಸೇತುವೆ ಸುಮಾರು ಫಿಲಿಮ್ಸಲ್ಲಿ ಮೂವೀಸ್ ಎಲ್ಲ ತೆಗ್ದಿರಲ್ವೇನ್ರಿ, ಸಾಂಗ್ಸ್ ಎಲ್ಲ 5,000 ಮೂವಿಗೆ ಇವರು ಹೋಗಿದ್ದಾರೆ. ನಾನು ಮದುವೆ ಆದ ಟೈಮಲ್ಲಿ ಹೋಗಿದ್ದೆ. ಬಟ್ ಇವಾಗೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಹಾಳಾಗೋಗಿದೆ, ಬಿಡ್ತಾಯಿಲ್ಲ ಯಾರನ್ನೂ. ಎಲ್ಲ ಹಾಳಾಗೋಗಿದೆ. ಬಟ್ ನಾನು ಒಂದ್ಸಲ ವಾಕ್ ಮಾಡಿಬಿಟ್ಟಿದ್ದೀನಿ, ಬ್ಲಾಗೇ ಮಾಡಿಬಿಟ್ರಿ. ನಿಂತಿದ್ದಾರೆ ಪೊಲೀಸವರೆಲ್ಲ. ಫಿಶ್ ಮಾಡ್ತಾ ಅಲ್ಲ ಸ್ಟಾರ್ಟಿಂಗ್ ಇಲ್ಲಿಂದಾನೆ ಫಿಶ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಪ್ಪ, ನಾನು ಬರಲ್ಲ. ನಾವು ಇಲ್ಲೇ ತಾನೇ ಕುತ್ಕೊಂಡು ಊಟ ಮಾಡಿದ್ದು ನಾವು. ಇಲ್ಲಿ ನೋಡಿದ್ರಲ್ಲ ಎಷ್ಟು ರಶ್ ಇದ್ದಾರೆ. ಎಲ್ಲ ಫಿಶಿಂಗ್ ಫಿಶ್ ಮಾಡ್ತಾ ಇದ್ದಾರೆ. ಫ್ರೆಶ್ ಆಗಿ. ಯಾವಾಗಾರ ಎಲ್ಲ ಸದ್ವಿಕಾಲ ಕುತ್ಕೊಂಡು ಊಟ ಮಾಡಿದ್ವಲ್ಲ. ದೇವಸ್ಥಾನಕ್ಕೆ ಬಂದಿರೋಲ್ಲ. ಇದು ಏನ್ರಿ, ಇದು ಮಧ್ಯರಂಗ. ಆ್ಯಕ್ಚುಲಿ ಇದು ಮಧ್ಯರಂಗ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದರೆ ನೀವು ಕಂಟಿನ್ಯೂಸ್ ಆಗಿ ಅದರಲ್ಲಿ ಇರುತ್ತೆ. ಈ ದೇವಸ್ಥಾನ ಒಳಗಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಆದಿ ಮಧ್ಯ ಅಂತ್ಯರಂಗಕ್ಕೆ ಹೋದಾಗ ನಾನು ವೀಡಿಯೋ ಮಾಡಿದ್ದೆ ನೋಡಿ. ಶಿಂಷಾ ಮಾರಮ್ಮನ ದೇವಸ್ಥಾನ ಇದು. ಇದೇ ಎಂಟ್ರೆನ್ಸ್. ಸ್ಲೋ ಮಾಡಿ, ಇದೇ ಎಂಟ್ರೆನ್ಸ್. ಇಲ್ಲಿಂದ ಹೋಗಬೇಕು. ಅಲ್ಲಿ ದೇವಸ್ಥಾನ ಇದೆ, ಮಾರಮ್ಮನ ದೇವಸ್ಥಾನ. ಬಟ್ ಏನಕ್ಕೆ ನಾವು ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂದರೆ, ಆಲ್ರೆಡಿ 5:39 ಆಗಿದೆ. ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಒಳಗಡೆ ಬಿಡೋದಿಲ್ಲ. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಇದು ವಿಡಿಯೋ ಮಾಡ್ತಾ ಇದ್ದಂಗೆ ಬ್ಲರ್ ಆಗತ್ತೆ ರೀ. ನಾವು ಆ್ಯಕ್ಚುಲಿ ಈವ್ನಿಂಗ್ ಬಂದಿರೋದಕ್ಕೆ ಅಷ್ಟು ರಶ್ ಇಲ್ಲ ಅಂದಿದ್ದರೆ ಕ್ಯೂ ಇರ್ತಾಯಿತ್ತು. ಈಗ ಎಂಟರ್ ಆಗ್ತಾ ಇದ್ದಂಗೆ ಈ ಕಡೆ ಲೆಫ್ಟಲ್ಲಿದೆ, ಇದು ದರ್ಗಾ. ಇಲ್ಲಿ ಹೋಗಬೇಕು. ಬಟ್ ಫಸ್ಟ್ ಅಲ್ಲೋಗಿ ಬಂದ್ಬಿಡೋಣ. ಫಸ್ಟ್ ಫಾಲ್ಸ್ ತೋರಿಸ್ತೀನಿ ನಿಮಗೆ. ಅಲ್ಲಿಂದ ಬಂದ್ಮೇಲೆ ದರ್ಗಾ ಕರ್ಕೊಂಡು ಹೋಗ್ತೇನೆ. ದರ್ಗಾ ಆದಮೇಲೆ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ನಾನು ಹೇಳಿಲ್ವ 5:43 ಆಗಿದೆ, ಬಿಡ್ತಾ ಇಲ್ಲ. ಅಲ್ಲಿ ಎಲ್ಲ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಕೇಳ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಬಟ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ 5 ಗಂಟೆಗೆ ಕ್ಲೋಸ್ ಅಂತೆ. ಸೊ ಡಿಸಪಾಯಿಂಟೆಡ್. ಬಿಡಲೇ ಇಲ್ಲ, 5 o'clock ಕ್ಲೋಸ್ ಅಂತೆ. ನೋಡೋದು ಫ್ರೆಂಡ್ಸ್, ಇವಾಗ ಎಲ್ಲ ಕಾರ್ಗಳು ಇಲ್ಲಿ ಬಂದ್ಬಿಟ್ಟಿದೆ. ಎಲ್ಲಿಂದಾನೆ ನಡ್ಕೊಂಡು ಹೋಗ್ಬೇಕು. ದರ್ಗಾಕ್ಕೆ ಬಂದಿದ್ದೀವಿ. ನಮ್ಮ ಸದ್ವಿಕಂಗೆ ಸ್ವಲ್ಪ ಯಂತ್ರ ಹಾಕ್ಸೋಣ ಅಂತ. ಹಾಗೆ ನಿಮ್ಮ ಮನೆಗೊಂದು ಸದ್ವಿಕಂಗೊಂದು ಯಂತ್ರ ಹಾಕ್ಸಿ, ಬೆತ್ತಿದ್ರಲ್ಲಿ ಏನದು ನವಿಲುಗರಿಲಿ ಒಂದು 4 ಗೇಟ್ ಹಾಕ್ಸಿ ಕರ್ಕೊಂಬರೋಣ. ಹೋಗೋಣ. ನವಿಲುಗರಿಲಿ 4 ಗೇಟ್ ಹೊಡಿತಾರೆ.
ಸದ್ಯಕ್ಕೆ ಫುಲ್ ಏನು ವೆಹಿಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಹೋಗ ಸದ್ಯಕ್ಕೆ ಪಪ್ಪನ ಜೊತೆ ಅಣ್ಣ. ಇವಾಗ ನಾವು ದರ್ಗಾಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಳೆ ಬಂದಿತ್ತು ಅನ್ಸುತ್ತೆ, ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಫುಲ್ ಎಲ್ಲ ಬದಿ ಆಗಿದೆ ಆ ಪ್ಲೇಸು. ಆಲ್ಮೋಸ್ಟ್ ಹಂಗೇನೆ ಅದು ಅಷ್ಟು ನೀಟಾಗಿ ಇಟ್ಕೊಂಡಿಲ್ಲ ಅಲ್ಲಿ. ಜಾಸ್ತಿ ಟೂರಿಸ್ಟ್ ಅವರೆಲ್ಲ ಬರ್ತಾ ಇರ್ತಾರಲ್ವ, ಟೂರಿಸ್ಟ್ ಅನ್ನೋದಕ್ಕಿಂತ ಅಲ್ಲೇ ಶಾಪ್ಸ್ ಎಲ್ಲ ಇದೆಯಲ್ಲ ಅವರೆಲ್ಲ ಸ್ವಲ್ಪ ಗಲೀಜು ಮಾಡಿಟ್ಟಿದ್ದಾರೆ. ಅಷ್ಟು ನೀಟಾಗಿ ಏನು ಇಟ್ಟಿಲ್ಲ. ಬಟ್ ಮಳೆ ಬಂದಾಗಂತೂ ಅಲ್ಲೆಲ್ಲ ಓಡಾಡೋಕ್ಕೆ ಹಿಂಸೆ, ಮತ್ತು ಸೇಫಾಗಿ ಓಡಾಡಬೇಕು, ಜಾರತ್ತಲ್ಲಿ. ಇದು ದರ್ಗಾ ಆಲ್ಮೋಸ್ಟ್ ಎಲ್ಲ ಮುಸ್ಲಿಮ್ಸೇ ಇರ್ತಾರೆ. ಎಲ್ಲೋ ನಮ್ಮಂಥವ್ರೆಲ್ಲೋ ರೇರು, ಬಟ್ ಅಲ್ಲಿ ಫಾಲ್ಸ್ ನೋಡೋಕೆ ಬಂದವರು ಅಲ್ಲಿಗೆ ಬರ್ತಾ ಇರ್ತಾರೆ. ಬಟ್ ಇಲ್ಲೂ ಫಾಲ್ಸ್ದು ವ್ಯೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬಿಟ್ಟರೆ ನನಗೆ ಅಲ್ಲಿ ಕ್ಲೋಸ್ ಆಗಿತ್ತಲ್ಲ, ಅಲ್ಲಿ ಬಿಟ್ಟರೆ ಇಲ್ಲೇ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟು ದರ್ಗಾಗೆ ಹೋಗಿ ಸದ್ವಿಕನ್ಗೆ ಒಂದು ಯಂತ್ರ ಹಾಕ್ಸ್ಕೊಂಡು, ಇಮಾನಿಗೆ ಹಾಕ್ಸ್ಕೊಂಡು, ಆಮೇಲಿಂದ ಅದ್ರ ಬ್ಯಾಕ್ ಸೈಡೇ ಇದೆ ಫಾಲ್ಸು, ಅಲ್ಲಿಗೆ ಹೋಗ್ತೀವಿ. ಬಟ್ ನಾನು ಟ್ರಸ್ಟ್ ಮಾಡ್ತೀನಿ ಇದನ್ನೆಲ್ಲ, ನನಗೆ ನಂಬಿಕೆ ಇದೆ. ಬಟ್ ನಾನು ಸದ್ವಿಕ್ ಹುಟ್ದಾಗಿಂದನೂ ಅಷ್ಟೇ, ಇಮಾನಿ ಹುಟ್ದಾಗಿಂದನೂ ಅಷ್ಟೇ ನಾನು ಈ ಥರ ದರ್ಗಾಗೆ ಹೋಗೋದು. ಮತ್ತು ಅಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಮುಸ್ಲಿಮ್ಸ್ ಇದ್ದರು, ಅವರು ಗುರುಗಳು, ಅವರು ಅಷ್ಟೇ ಈ ಥರ ಯಂತ್ರ ಎಲ್ಲ ಹಾಕ್ತಾಯಿದ್ರು. ನಾನು ಅದನ್ನೆಲ್ಲ ನಂಬ್ತೀನಿ. ನೋಡಿ ಇದೆ ಅದು ದರ್ಗಾ, ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ. ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರಲ್ಲ ಅದೇ. ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡಿಲ್ಲ, ಸ್ವಲ್ಪ ಹೊರಗಡೆ ನಿಂತ್ಕೊಂಡೆ ಝೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ ನೋಡಿ. ಬಟ್ ನನಗೆ ನಂಬಿಕೆ ಇರೋದ್ರಿಂದ ನನಗೇನೋ ಒಂದು ಹೋಗಿ ಬಂದಮೇಲೆ ಒಳ್ಳೇದಾಗುತ್ತೆ, ಅವ್ನು ಬಿದ್ದಿದ್ನಲ್ಲ, ಸೊ ಏನೋ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ. ಹೋಗಿದ್ದೀವಿ, ಯಂತ್ರ ಹಾಕ್ಸ್ಕೊಂಡು ಬರ್ತೀವಿ. ಬಟ್ ತುಂಬ ಶಾಪ್ಸ್ ಇದೆ ಇಲ್ಲಿ, ಫಿಶ್ ಸ್ಟಾಲ್ಸ್ ಇದೆ. ಫಿಶ್ ತುಂಬ ಚೆನ್ನಾಗಿರುತ್ತೆ, ಫಿಶ್ ಮಾತ್ರ ಇಲ್ಲಿ. ಹಾಗೆ ನಿಮಗೇನಾದರೂ ಟಾಯ್ಸ್ ಬೇಕಾದರೆ, ಮಕ್ಳಿಗೆ ಅಟ್ರ್ಯಾಕ್ಷನ್ ಆಗುವಂಥ ಐಟಮ್ಸ್ ಎಲ್ಲ ಇದೆ ಅಲ್ಲಿ. ನೀವು ಹೋದರೆ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಬರ್ತಾ ಇದ್ದಾರೆ. ಬರ್ತಾ ಇದೆ ಫುಲ್ ಫೋರ್ಸಾಗಿ ಬರ್ತಾ ಇದೆ. ಸಣ್ಣ ಕಾಣಿಸ್ತಾ ಇತ್ತು ನಾರ್ಮಲಾಗಿ ಬಂದಾಗಲ್ಲ. ಟಿಫನ್ ಬಾಕ್ಸ್ ಇದೆ, ಪ್ಲೇಟ್ ನೋಡೋದು ದೊಡ್ಡದೈತೆ. ಅದರ ಪ್ಲೇಟು ಪ್ಲೇಟ್ ಇಲ್ಲ, ಪ್ಲೇಟ್ ಅದರಲ್ಲಿದೆ.
ನೀವು ಚಪಾತಿ ಮಣೆನೂ ತಗೋಬೇಕು, ಚಪಾತಿ ಮಣೆನೂ. ಗ್ರಾನೈಟ್ ಎಲ್ಲ ಮಾಡಿ ಅದೇ ಈಗ ಕಾಲೆಲ್ಲ ಮುಗಿಸ್ಕೊಂಡು ಹತ್ತಿರ ಹೋಗಿ ಶಾಪಿಂಗ್ ಹೋಗೋಣ. ನಲ್ಗ ನೋಡಿ ನೀನು ಅವೆಲ್ಲ ವಿಡಿಯೋ ಮಾಡಬೇಕು ಗೊತ್ತಾ, ಚೆನ್ನಾಗಿರುತ್ತೆ. ಬಾ ನಡಿ ಪಾಪ. ಫಿಶ್ ತಿನ್ನೋ ರುಚಿನೋ, ಬಜ್ಜಿ ಬೋಂಡ. ವೆಜ್ ಅವ್ರಿಗೆ ಬಜ್ಜಿ ಬೋಂಡ, ನಾನ್ ವೆಜ್ ಅವ್ರಿಗೆ ಫಿಶ್ ಅವೆಲ್ಲ ಹಾಕಿ ಅದು. ಸ್ಲೈಸ್ ಎಷ್ಟು? 60 ರೂಪಾಯಿ. ಒಂದು ಪೀಸ್ 60. ಜಿಲೇಬಿ 50. 50, 100, 150. ನೀವು 2 ಪೀಸ್ ಸರ? ಸ್ಲೈಸ್ ಅಂತ ನಂಗೊಂದು ಪಾಂಪ್ಲೆಟ್ ಸ್ಲೈಸ್ ಒಂದು, ಇದೊಂದು ಸ್ಲೈಸ್ ಒಂದು. ಅಣ್ಣ 3 ಇದಾಕಿ. ಎಲ್ಲಿಗ್ರಿ? ನಾನು ಬರೋಣ. ನಾನು ಒಂದು ನಡ್ಕೊ ಬರ್ತೀನಿ, ಒಂದು ವಿಡಿಯೋ ಆಮೇಲೆ. ಮೆಟ್ಲೈತಾ? ಅಲ್ಲಿ ನೋಡಲ್ಲಿ ಹೆಂಗೆ ಮಾಡ್ತವ್ರೆ ವಿಡಿಯೋನ. ಅಲ್ಲಿ ಹೋಯ್ತೀನಿ ನಾನು, ಆಮೇಲೆ ವಿಡಿಯೋ ಮಾಡೋ ಒಂದು. ಫಿಶ್ ಎತ್ಕೊಂಬಂದ್ಬಿಟ್ಟಿದ್ರೆ ಎಲ್ಲ ತಿನ್ಬೋದಾಗಿತ್ತು. ಫಿಶ್ ಇಸ್ಕೊಂಬಂದ್ಬಿಟ್ಟಿದ್ರೆ. ಯಾರು ಬಂದಿಲ್ಲ, ಬೈದ್ಗಿದ್ರೆ ನಂಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಕರ್ಕೊಂಡು ಕಸ ಲೋಡ್ ಆಗೋದಿಲ್ಲ. ಅಲ್ಲಿ ಬರೋ ಕಸ ಎಲ್ಲ ಇಲ್ಲಿ ಬರ್ತದೆ. ಫೋಟೋ ತೆಗಿ. ಎಷ್ಟು ಹತ್ರ ಬಂದಿದ್ದೀವಿ ಅಂದರೆ ಅಲ್ಲಿಂದ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಆ ಸೌಂಡಿಗೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ.
ಫಸ್ಟ್ ಟೈಮ್ ನಾನು ಇಲ್ಲಿ ಈ ಪ್ಲೇಸಿಗೆ ಬಂದಿರೋದು. ಸಕ್ಕತ್ತಾಗಿದೆ. ನಾರ್ಮಲಾಗಿ ಜಾಸ್ತಿ ನೀರಿಲ್ಲ ಅಂದರೆ ಇಲ್ಲೆಲ್ಲ ವಾಕ್ ಮಾಡ್ತಾರಲ್ಲೆಲ್ಲ ವಾಕ್ ಮಾಡ್ತಾರೆ. ಬಟ್ ಇವಾಗ ಹೆವಿ ವಾಟರ್ ಇರೋದ್ರಿಂದ ಬಿಡ್ತಾಯಿಲ್ಲ ಯಾರು. ಸಿಕ್ಕಾಗುತ್ತೆ ಇದೆ ವಾಟರ್. ಓಕೆ, ಬಚ್ಚಿನ ಈ ಕಡೆ ಬಚ್ಚಿನ. ಮತ್ತೆ ಕೆಳಗಡೆ ಬಂದ್ವಿ. ಇಲ್ಲಿ ವೀಡಿಯೋ ಮಾಡಿಸೋಣ, ಫೋಟೋ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ನಂಗೆ ಅಲ್ಲಿ ಹೋಗೋದಕ್ಕೆ ಭಯ ಆಯಿತು, ಹೋಗಲೇ ಇಲ್ಲ ನಾನು. ಸೊ ನಡೀರಿ ಹೊರಡೋಣ. ಫಿಶ್ಶು ಹೇಳ್ಬಿಟ್ಟು ಬಂದಿದ್ವಲ್ಲ, ಫಿಶ್ ರೆಡಿಯಾಗಿರುತ್ತೆ, ಹೋಗಿ ಫಿಶ್ ತಿನ್ನೋಣ ಅಂತ ಹೇಳಿ ನಾವೀಗ ಹೊರಡ್ತೀವಿ. ಹೋಗಿ ಫಿಶ್ ಎಲ್ಲ ತಿನ್ಕೊಂಡು ನಾವು ಮತ್ತೆ ಬ್ಯಾಂಗ್ಳೂರ್ಗೆ ಹೊರಡಬೇಕು. ಆಗಲ್ಲ, ಫಿಶ್ ಬಂದಿದೆ. ಫಿಶ್ಶು ಆಗಲೇ ಹೇಳ್ಬಿಟ್ಟು ನಾವು ಅಲ್ಲಿ ಫಾಲ್ಸ್ಗೆ ಹೋಗಿದ್ವಿ. ಬರೋಷ್ಟೊತ್ತಿಗೆ ಫಿಶ್ ರೆಡಿಯಾಗಿದೆ. ಹೇಳ್ಕೊಳ್ಳಿ ನೋಡಿ, ಎಲ್ಲರೂ ಫಿಶ್ ಫುಲ್ಲು ನೀಟಾಗಿ ಖಾಲಿ ಮಾಡಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಫಿಶ್ಶು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ. ಹೋದಾಗ ಮಿಸ್ ಮಾಡಿದೆ ಫಿಶ್ ತಿನ್ನಿ. ಬಟ್ ನಾನು ಜಾಸ್ತಿ ಸ್ಯಾಟರ್ಡೇ ಈ ಥರ ಮಂಡೇ ಆ ಥರ ಹೋಗ್ತಾಯಿದ್ದೆ, ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ. ಈ ಸಲ ಸಂಡೇ ಹೋಗಿರೋದ್ರಿಂದ ಫಿಶ್ ನೆಮ್ಮದಿಯಾಗಿ ಫಿಶ್ ತಿಂದ್ವಿ. ಸೊ ಎಲ್ಲ ತಿಂದು ಇವಾಗ ಹೊರಡ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ಗೆ. ಅಲ್ಲಿ ಕೊತ್ತಂಬರಿ ಸೊಪ್ಪು ಹೋಗ್ತಾ ಇದೆ ಟೆಂಪೋದಲ್ಲಿ. ನಾನು ಹೇಳ್ತಾ ಇದ್ದೀನಿ ಪ್ರದಿಗೆ ಹೋಗಿ ಎತ್ಕೋ ಅಂತ. ನೋಡಿ ಈಗ ಹತ್ರ ಹೋಗ್ತಾ ಇದ್ದೀವಿ. ಈಗ ಅವ್ನು ಎತ್ಕೊತಾನೆ, ಕೈ ಹಾಕ್ಬಿಟ್ಟು ಹಂಗೆ ಕೊತ್ತಂಬರಿ ಸೊಪ್ಪು ಎತ್ಕೊತಾನೆ. ಈಗ ಮನೆ ಸದ್ವೀಕ್ ಎತ್ಕೋತಾನ, ಟ್ರೈ ಮಾಡೋ. ನಾವಿವಾಗ ನನ್ನ ಹಸ್ಬೆಂಡ್ಗೆ ನಾನು ಇವಾಗ ಆಮ್ಲೆಟ್ ಕೊಡಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಿಲ್ಸಿದ್ದೀವಿ. ಪೇನ್ ಆನ್ ಮಾಡ್ತಾ ಇದ್ದೀನಿ. ನೋಡಿ ಆಮ್ಲೆಟ್ ತಿಂತಾ ಇದ್ದಾರೆ. ಯಾವತ್ತೂ ತಿಂದಿಲ್ಲದಿರೋ ಥರ ಬಕಾಸುರು ಥರ ತಿಂತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಕತ್ತಿಸಿದ್ದೆ ನೋಡಿ, ನೀವು ನೀಟಾಗಿ ನೋಡಲಿಲ್ಲ. ನೋಡಿ ಫ್ರೆಂಡ್ಸ್, ಕತ್ತಿ ದೊಡ್ಡದು ನೋಡಿ. ಅದೇನು ಮಾಡೋಕ್ಕಾಗಲ್ಲ. ಸಾಂಗ್ ಆಡ್ತಿರಲ್ಲ ಆಡ್ರಿ. ಪದ ಕೊಡ್ತೀಗ ಹೇಳ್ತೀಗ. ಯಾವ ಪದ ಕೊಡೋಣ? ಅದೇ ಮ ಅಲ್ಲ ಎಮ್ಮ ಮೊ ಅಮ್ಮ ಮಿಮ್ಮಿ ಮುಮ್ಮೆ ಎಮ್ಮೆ ಮೊಮ್ಮಮ್ಮ ಆಡ್ರಿ. ಮ ಭಾಷಾ ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕಿನ ಕಣ್ಣು ಕೂರಿ ಮ್ಯಾಗೆ, ನನ್ನ ಕಣ್ಣು ಅವಳ ಮ್ಯಾಗೆ, ಅವಳ ಕಣ್ಣು ಇವಳ ಮ್ಯಾಗೆ, ಊರವ್ರ ಕಣ್ಣು ಇವರ ಮ್ಯಾಗೆ. ಕರೆಕ್ಟ್. ಈಗ ನೀವೊಂದು ಪದಗಳು ಹೇಳ್ತಾರ. ತಲೆ ಆಯ್ತು ನಿಮ್ಗೂ. ಅದು ಡಮರುಗ ಡಮರುಗ ಡಮರುಗ. ಅದಾದಮ್ಮ ಫುಲ್ ಸಾಂಗ್ ಗೊತ್ತಾ? ಡಮರು ಡಮರು ಡಮ್ಮರ ಡಮ್ಮರ ಡಮ್ಮಮ್ಮ ಡಿಸ್ಕೋರ್ ಕಮ್ಮ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ. ದಮ್ಮರ ದಮ್ಮರ ದಮ್ಮಮ್ಮ ಡಿಸ್ಕೋರ್ ಕಮ್ಮ. ಮಣಿ 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 ಇರ್ರಿ. ಮಣಿಗೊಂದು ದಾರ. ಆಮ್ಲೆಟ್ ಎಲ್ಲ ತಿಂದ್ವಿ ಆ್ಯಂಡ್ ಒಂದಷ್ಟು ಅಲ್ಲೇ ಕೂತ್ಕೊಂಡು ಸಾಂಗ್ಸ್ ಎಲ್ಲ ಆಡಿದ್ವಿ. ಸ್ವಲ್ಪ ಎಂಜಾಯ್, ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಹೊರಡ್ತೀವಿ. ನಾವು ಒಂದೇ ಹೋದ್ವಿ ಮದ್ದೂರಿಂದ ನೋಡ್ಕೊಂಡು ಹೋದ್ವಿ. ಊಟನೇ ಸಿಗಲಿಲ್ಲ ನಮಗೆ. ಬಿಕಾಸ್ ನಾವು ಹೈವೇಲಿ ಹೋಗ್ಬಿಟ್ವಿ. ನಮಗೆ ಅಲ್ಲಿ ಎಲ್ಲೂ ಜಾಸ್ತಿ ಫುಡ್ ಸಿಗಲಿಲ್ಲ. ಸೊ ನಾವಿವಾಗ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಊಟ ಮಾಡ್ತೀವಿ. ಹೋಟೆಲ್ ಗ್ರ್ಯಾಂಡ್ ತಾಜ್ಗೆ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಚನ್ನಪಟ್ಟಣದಲ್ಲಿದ್ದೀವಿ. ಸೊ ಊಟಕ್ಕೆ ಬಂದಿದ್ದೀವಿ. ಬನ್ನಿ ಊಟ ಮಾಡೋಣ.
ಅಲ್ಲಿ ಇನ್ನು ಆಲ್ಮೋಸ್ಟ್ ಮದ್ದೂರಿಂದನೂ ನೋಡ್ಕೊಂಡೇ ಬಂದ್ವಿ. ಲಾಸ್ಟಿಗೆ ಫೈನಲ್ ಮಾಡಿ ಇಲ್ಲಿಗೆ ಬಂದಿದ್ವಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಟೇಸ್ಟ್ ಮಾಡೋಣ. ಮಿಲ್ಕ್ ವ್ಯಾನ್ ಅಂತಿದ್ದು, ಮಿಲ್ಕ್ ವ್ಯಾನ್ ಏನು ಹೇಳ್ತೀಯಾ? ಏನಾಗಿದೆ ಸದ್ವಿಕಂಗೆ? ನೋಡಿ ಸದ್ವಿಕ ಏನು ಮಾಡ್ಕೊಂಡಿದ್ದಾನೆ, ಮುಖ ಎಲ್ಲ ಹೇಗಾಗಿದೆ ಅವನದು ಅಂತ. ಆ್ಯಕ್ಚುಲಿ ಏನಾಯ್ತು ಅಂದರೆ ಸ್ಯಾಟರ್ಡೆ ಹಬ್ಬ ಆಗಿದ್ದು ಫ್ರೈಡೇ. ಸ್ಯಾಟರ್ಡೇ ಆಟಾಡ್ತಾ ಇದ್ದ, ಎಲ್ಲ ಮಕ್ಕಳೆಲ್ಲ ಬಂದಿದ್ದರು ಮನೆ ಹತ್ರ. ಆಟಾಡ್ತಾ ಇರಬೇಕಾದ್ರೆ ಇವನು ಓಡಿ ಬಂದಿದ್ದಾನೆ. ಓಡೋದು ಜಾಸ್ತಿ ಇವನು. ಓಡ್ತಾ ಇರಬೇಕಾದ್ರೆ ಅದು ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ಅಲ್ಲಿ ಡಸ್ಟರು ಜೆಲ್ಲಿ ಎಲ್ಲ ಹಾಕ್ಕೊಂಡಿದ್ದಾರೆ. ಬಟ್ ಅವನು ಓಡಬೇಕಾದ್ರೆ ಸ್ಕಿಡ್ ಆಗಿ ಈ ಸಲ ಫೇಸ್ ಕೊಟ್ಬಿಟ್ಟಿದ್ದಾನೆ. ಇಷ್ಟು ದಿನ ಕೈಯೋ ಕಾಲೋ ಕೊಡ್ತಾ ಇದ್ದ, ಈ ಸಲ ಫೇಸ್ ಕೊಟ್ಟು ಫುಲ್ ಫೇಸ್ ಎಲ್ಲ ಹೇಗಾಗಿದೆ ನೋಡಿ. ನಾವೀಗ ಊಟಕ್ಕೆ ಬಂದ್ವಿ. ಬಟ್ ನನಗೇನು ಆ ಹೋಟೆಲ್ ಅಷ್ಟು ಇಷ್ಟನೇ ಆಗಲಿಲ್ಲ. ಬಿಕಾಸ್ ನಮ್ಗೆ ಅಲ್ಲೆಲ್ಲೂ ನಮಗೆ ಲೇಟ್ ಬೇರೆ ಆಗಿತ್ತಲ್ವ, ಫುಡ್ ಬೇರೆ ಸಿಗ್ತಾನೆ ಇರಲಿಲ್ಲ. ಅಯ್ಯೋ, ಆ ಹೋಟೆಲ್ ಈ ಹೋಟೆಲ್ ಅಂತ ನೋಡಿದ್ವಿ, ನಮಗೆಲ್ಲೂ ಸಿಕ್ಕಲಿಲ್ಲ. ಸೊ ಇಲ್ಲಿಗೆ ಬಂದ್ವಿ ಫೈನಲಿ. ಬಟ್ ನಮ್ಮ ಇಮಾನಿಗೆ ಬಿರಿಯಾನಿ ಬೇಕಾಗಿತ್ತು. ಅಲ್ಲಿ ಬಿರಿಯಾನಿನೇ ಇರಲಿಲ್ಲ. ಅವ್ರು ಬಿರಿಯಾನಿನೇ ಮಾರಲ್ವಂತೆ, ಓನ್ಲಿ ಗೀ ರೈಸು ಮತ್ತು ಇನ್ನೇ ಸ್ಟಾರ್ಟರ್ಸು. ಚಿಕನಲ್ಲಿ ಸ್ಟಾರ್ಟರ್ಸ್ ಇರುತ್ತಲ್ಲ ಅದು. ಬಟ್ ಆದ್ರೂ ನನಗೂ ಅಷ್ಟೇ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇತ್ತು, ಬಟ್ ತಿನ್ನೋಕ್ಕಾಗಲಿಲ್ಲ. ಏನಿಲ್ಲ, ಹೋಗು, ಎಲ್ಲ ಫ್ರೆಂಡ್ಸೇ ಇರ್ತಾರೆ. ಕೈ ಎತ್ತವ, 4 ಪರೋಟ ಹೇಳ್ಬೇಕಾಗಿತ್ತು, ಹೇಳ್ಬೇಕಾಯ್ತು. ನನ್ನ ಮಗ ತಿಂತವನ, ಮನೆಗೆ ಕೋಪ ಮಾಡ್ಕೊಂಡಿದ್ದಾಳೆ ಬಿರಿಯಾನಿ ಇಲ್ಲ ಅಂತ. ಇಲ್ಲಿ ಬಿರಿಯಾನಿನೇ ಇಲ್ವಂತೆ, ಗೀ ರೈಸ್ ಮಾತ್ರ ಅಂತೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಬನ್ನಿ ಮನೆಗೆ ಹೊರಡೋಣ. ಸಾಂಗಿಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಾವೆಲ್ಲ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಮಳೆ ಏನಿರಲಿಲ್ಲ. ಸೊ ಮಳೆಯೆಲ್ಲ ನಿಂತಿತ್ತು. ಬ್ಯಾಂಗ್ಳೂರಲ್ಲೂ ಅಷ್ಟೇ ಮಳೆಯೆಲ್ಲ ಏನಿರಲಿಲ್ಲ. ಟ್ರಾಫಿಕ್ಕು ಅಷ್ಟೇ ಅಷ್ಟೊಂದು ಏನಿರಲಿಲ್ಲ. ಸೊ ಮನೆಗೆ ಬೇಗನೆ ರೀಚ್ ಆದ್ವಿ. ಆ್ಯಕ್ಚುಲಿ ನಮಗೆ ತುಂಬಾ ಬೇಜಾರಾಗಿತ್ತು ಅವ್ನಿಗೆ ಆ ಥರ ಆಗಿದ್ದು. ರಾಜೇಶ್ ಅವ್ರು ತುಂಬ ಫೀಲ್ ಮಾಡ್ಕೊಂಡಿದ್ರು. ಆ್ಯಂಡ್ ನನಗೆ ಮನೆಗೆ ಎಲ್ರಿಗೂ ಬೈದಿದ್ರು ಪ್ರದಿಗೆ. ಸೊ ಆ ಬೇಜಾರಿಗೋಸ್ಕರನೇ ನಾವು ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋಗಿದ್ದು. ಇವಾಗ ಸದ್ಯಕ್ಕೆ ಡಾಕ್ಟ್ರು ಕ್ರೀಮ್ ಕೊಟ್ಟಿದ್ದರು, ಕ್ರೀಮ್ ಹಚ್ತಾ ಇದ್ದೀವಿ. ಬೇಗ ಕ್ಯೂರ್ ಆಗ್ತಾನಂತೆ. ಬನ್ನಿ ಬೇಗ ಕ್ಯೂರ್ ಆಗಲಿ ಅಂತ ಬ್ಲೆಸ್ ಮಾಡಿ. ನಮ್ಮ ಇಮಾನಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ಲು ಅವಳು ಟಾಯ್ಸ್ ಎಲ್ಲ. ಇವನ್ ಸದ್ವಿಕೂ ತೊಗೊಂಡಿದ್ದ. ಬಟ್ ಇಮಾನಿಗೆ ಏನಂದರೆ ಬೇಗ ತೋರಿಸ್ಬಿಡ್ಬೇಕು ಏನು ತೊಗೊಂಡಿದ್ದಾಳೆ ಅದನ್ನು ಅಂತ. ಅವಳು ಕಿಚನ್ ಸೆಟ್ ತೊಗೊಂಡಿದ್ದಾಳೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. 200 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಇವನ್ ಅದು ನಾವು ರಿಯಲಾಗಿ ಒಲೆಯಲ್ಲಿ ಅಡುಗೆನೂ ಸಹ ಮಾಡ್ಬೋದು. ಅಷ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದು. ಸದ್ವಿಕೊಂದು ಇಷ್ಟ ಆಯ್ತು ನನಗೆ, ಸಖತ್ತಾಗಿದೆ. ಈ ಸಲನೇ ಅವನು ಚೆನ್ನಾಗಿರೋ ತೆಗೆಸ್ಕೊಂಡಿರೋದು. ರಾಜವರ್ಮ. ಇದು ರಬ್ಬರ್ ಅಲ್ವಾ ಕುಕ್ಕರ್ದು? ಶಾರ್ಪ್ ಆಗೈತನ ಎಲ್ಲ ಏನದು ತೋರ್ಸು ಚಿನ್ನ. ಕುಕ್ಕರು ರಬ್ಬರ್ ಅಲ್ವಾ? ಪಾತ್ರೆ ಸೆಟ್ ತೋರ್ಸು ಚಿನ್ನ. ಅನ್ನ ಸಾಂಬಾರೆಲ್ಲ ಮಾಡೋದಕ್ಕೆ ತೊಗೊಂಡಿದ್ದಾಳೆ. ಇದು ದೊಡ್ಡದು. ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರೋದು. ಮುಚ್ಚಕ್ಕೆ ಪ್ಲೇಟ್ಸ್ 2 ಇರೋದಂದ್ರೆ ಅದರಲ್ಲಿ ಚಿಕ್ಕದ್ರಲ್ಲಿ ಬಾಂಡ್ಲಿ ಕೂಡ ಸೊಂಟ. ಈ ಲೋಟ ಆ ಪರ್ಫ್ಯೂಮ್ ಎತ್ತ ಕಡೆ ಇಡು. ಆ್ಯಂಡ್ ಬೌಲ್ ಅನ್ನ ಸಾಂಬಾರು ಬಡಿಸ್ಕೊಳ್ಳೋಕ್ಕೆ.
ಡಿಫ್ರೆನ್ಸ್ ಐತಿ. ಇದು ರಬ್ಬರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ.